प्रिय छात्राः, संस्कारसुधा संस्कृतकक्षां स्वागतम्। अहं गणपति हेगडे, संस्कृत अध्यापकः। अद्य अहं नवमकक्षायाः तृतीयभाषासंस्कृतस्य चतुर्थः पाठः भारतमहिमा इति पाठं बोधयामि। सर्वेषां हार्दं स्वागतम्। चतुर्थः पाठः भारतमहिमा, ಭಾರತದ ಮಹಿಮೆ ಅಂತ ಅರ್ಥ. ಗ್ರೇಟ್ನೆಸ್ ಆಫ್ ಇಂಡಿಯಾ, ಭಾರತಸ್ಯ ಮಹಿಮಾ ಹೇಳುವಲ್ಲಿ ಷಷ್ಠಿ ತತ್ಪುರುಷ ಸಮಾಸ ಕೂಡ ಇದೆ. ಭಾರತದ ಮಹತ್ವ ಅಥವಾ ಮಹಿಮೆ ಅಂತ ಅರ್ಥ. ಮಹಿಮಾ ಅನ್ನೋದು ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಮಹರ್ಷಿ ವೇದವ್ಯಾಸೇನ ವಿರಚಿತಂ ವಿಷ್ಣು ಪುರಾಣಂ ಪುರಾಣೇಶು ಅನ್ಯತಮಂ. ಮಹರ್ಷಿ ವೇದವ್ಯಾಸರಿಂದ ರಚಿಸಲ್ಪಟ್ಟ ವಿಷ್ಣು ಪುರಾಣವು ಪುರಾಣಗಳಲ್ಲಿ ಒಂದು. ಅಂದರೆ 18 ಪುರಾಣಗಳನ್ನು ವೇದವ್ಯಾಸರು ರಚಿಸಿದ್ದಾರೆ. ಅದರಲ್ಲಿ ವಿಷ್ಣು ಪುರಾಣವು ಒಂದು. ಪದ್ಮಪುರಾಣ, ಗರುಡ ಪುರಾಣ, ಅಗ್ನಿಪುರಾಣ, ನಾರದೀಯ ಪುರಾಣ, ವಾಯುಪುರಾಣ, ಹೀಗೆ 18 ಪುರಾಣಗಳನ್ನು ವೇದವ್ಯಾಸರು ರಚಿಸಿದ್ದಾರೆ. ಅದರಲ್ಲಿ ವಿಷ್ಣು ಪುರಾಣವು ಸಹ ಅನ್ಯತಮಂ ಅಂದರೆ ಏಕಂ, ಒಂದು ಅಂತ ಅರ್ಥ. ಪುರಾಣೇ ಅಸ್ಮಿನ್ ಜ್ಞಾನಂ ಕರ್ಮ ಭಕ್ತಿ ಉಪಾಸನಂ ಇತ್ಯಾದಯಃ ಬಹವೋ ವಿಷಯಾಃ ಪ್ರಸ್ತುತಾಃ. ಪುರಾಣೇ ಪ್ಲಸ್ ಅಸ್ಮಿನ್ ಪೂರ್ವರೂಪ ಸಂಧಿ. ಈ ಪುರಾಣದಲ್ಲಿ ಜ್ಞಾನವನ್ನು ತಿಳ್ಕೊಳ್ಬೋದು ಪುರಾಣಗಳಿಂದ. ಕರ್ಮ ಮಾರ್ಗವನ್ನು ತಿಳ್ಕೊಳ್ಬೋದು. ಭಕ್ತಿ ಡಿವೋಷನ್, ಉಪಾಸನ ಅಂದರೆ ಪೂಜಾ ವಿಧಾನ ಇತ್ಯಾದಯ ಮುಂತಾದ ವಿಷಯಗಳು ಬಹವೋ ವಿಷಯ ಪ್ರಸ್ತುತ ಅಂದರೆ ಅದರಲ್ಲಿ ವಿವರಣೆ ಇದೆ. ಈ ಎಲ್ಲ ವಿಷಯಗಳನ್ನು ವಿವರಣೆಯಲ್ಲಿ ಕಾಣಬಹುದು ನಾವು. ಭಾರತ ದೇಶಸ್ಯ ಮಹಿಮಾ ಅತ್ರ ವರ್ಣಿತ. ಅದೇ ರೀತಿ ಭಾರತ ದೇಶದ ಮಹಿಮೆ ಅಥವಾ ಮಹತ್ವವೂ ಸಹ ಅಲ್ಲಿ ವರ್ಣಿಸಲ್ಪಟ್ಟಿದೆ. ವರ್ಣಿತ ಅಂದರೆ ಡಿಸ್ಕ್ರೈಬ್ಡ್ ಅಂತ ಅರ್ಥ. ವಿಷ್ಣು ಪುರಾಣಸ್ಯ ಕೇಚನ ಶ್ಲೋಕಾಃ ಅತ್ರ ಪ್ರದತ್ತಾಃ. ವಿಷ್ಣು ಪುರಾಣದ ಕೆಲವು ಶ್ಲೋಕಗಳು ಇಲ್ಲಿ ಕೊಡಲ್ಪಟ್ಟಿವೆ. ಪರಾಶರ ಮುನಿ ಮೈತ್ರೇಯಂ ಏತಂ ವಿಷಯಂ ಉಪದಿಶತಿ. ಪರಾಶರ ಮುನಿಗಳು ಮೈತ್ರೇಯ ಮುನಿಗಳನ್ನು ಕುರಿತು ಈ ರೀತಿ ಉಪದೇಶ ಮಾಡಿದ್ದಾರೆ. ಉಪದಿಶತಿ ಲಟ್ ಪ್ರಥಮ ವಿಭಕ್ತಿ ಏಕವಚನ. ಮೊದಲನೇ ಶ್ಲೋಕ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಇದರ ಅನ್ವಯಾರ್ಥವನ್ನು ತಿಳ್ಕೊಳ್ಳೋಣ. ಪ್ರೋಸ್ ಆರ್ಡರ್. ಯಶ್ಚ ಭೂಪ್ರದೇಶಃ ಹಿಂದೂ ಮಹಾಸಾಗರಸ್ಯ उत्तरभागे वर्तते, हिमालयस्य दक्षिणभागे अस्ति, अपि च यत्र भारत्याः सन्तानः वसति सः भूप्रदेशः भारतम् इति प्रसिद्धः ಎಂಬುದು ಇದರ ತಾತ್ಪರ್ಯ. ಯಶ್ಚ ಭೂಪ್ರದೇಶಃ, ಯಾವ ಭೂಪ್ರದೇಶವು ಅಂದರೆ ವಿಚ್ ಲ್ಯಾಂಡ್ ಅಂತ. ಹಿಂದೂ ಮಹಾಸಾಗರಸ್ಯ ಉತ್ತರ ಭಾಗೆ ವರ್ತತೆ. ನಾರ್ತ್ ಪಾರ್ಟ್ ಆಫ್ ಹಿಂದೂ ಮಹಾಸಾಗರ, ಹಿಂದೂ ಓಷಿಯನ್, ಅದರ ಉತ್ತರ ಭಾಗದಲ್ಲಿದೆ. ಹಿಂದೂ ಮಹಾಸಾಗರದ ಉತ್ತರ ಭಾಗದಲ್ಲಿ ಇರುವಂತಹ ಭೂಪ್ರದೇಶ. ಹಿಮಾಲಯಸ್ಯ ದಕ್ಷಿಣ ಭಾಗೆ, ಸೌತ್ ಪಾರ್ಟ್ ಆಫ್ ಹಿಮಾಲಯ. ಅಪೀಚ ಅಷ್ಟೇ ಅಲ್ಲದೆ ಯತ್ರ ಭಾರತ್ಯಾಹ ಸಂತಾನಃ ವಸತಿ, ಎಲ್ಲಿ ಭಾರತೀಯರು ಎಂಬ ಸಂತಾನ ಅಂದರೆ ಜನರೇಷನ್ ವಾಸವಾಗಿದೆಯೋ ಸಹ ಭೂಪ್ರದೇಶ, ಆ ಭೂಪ್ರದೇಶವು ಭಾರತಂ ಇತಿ ಪ್ರಸಿದ್ಧ, ಭಾರತ ಎಂದು ಪ್ರಸಿದ್ಧವಾಗಿದೆ ಅಂತ. ಯಾವ ಭೂಪ್ರದೇಶವು ಹಿಂದೂ ಮಹಾಸಾಗರದ ಉತ್ತರ ಭಾಗದಲ್ಲಿ ಇದೆಯೋ, ಹಿಮಾಲಯದ ದಕ್ಷಿಣ ಭಾಗದಲ್ಲಿ ಇದೆಯೋ, ಅಷ್ಟೇ ಅಲ್ಲದೆ ಭಾರತೀ ಎಂಬ ಅಂದರೆ ಭಾರತೀಯರು ಎಂಬ ಸಂತಾನವು ವಾಸವಾಗಿದೆಯೋ ಸಹ ಭೂಪ್ರದೇಶ, ಆ ಭೂಪ್ರದೇಶವು ಭಾರತ ಎಂದು ಪ್ರಸಿದ್ಧವಾಗಿದೆ. ಉತ್ತರಂ ಯತ್ ಸಮುದ್ರಸ್ಯ
ನೋಡಿ, ಉತ್ತರಂ ಆಪೋಸಿಟ್ ಕೇಳಿದ್ರೆ ದಕ್ಷಿಣಂ ಅಂತ ಬರಿಬೇಕು. ಉತ್ತರಂ ಅಂದರೆ ಆನ್ಸರ್ ಅಂತ ಅರ್ಥ ಅಲ್ಲ, ಇಲ್ಲಿ ದಿಕ್ಕುಗಳ ಹೆಸರು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಮೇನ್ಲಿ 4 ದಿಕ್ಕಿದೆ. ಯತ್ ಸಮುದ್ರಸ್ಯ, ಸಮುದ್ರದ ಉತ್ತರ ಭಾಗದಲ್ಲಿ ಇದೆ. ಹಿಂದೂ ಮಹಾಸಾಗರದ ಉತ್ತರದಲ್ಲಿ ಭಾರತ ಇದೆ ಅಂತ. ಹಿಮಾದ್ರೇಹೇ ಚೈವ ದಕ್ಷಿಣಂ ಅಂದರೆ ಅದ್ರಿ ಅಂದರೆ ಪರ್ವತ ಅಂತ. ಹಿಮಾದ್ರಿ ಅಂದರೆ ಹಿಮಾಲಯ ಪರ್ವತ. ಹಿಮಾಲಯ ಪರ್ವತದ ದಕ್ಷಿಣದಲ್ಲಿ ಭಾರತ ಇದೆ. ಹಿಂದೂ ಮಹಾಸಾಗರದ ಉತ್ತರದಲ್ಲಿ ಭಾರತ ಇದೆ. ವರ್ಷಂ ಅಂದರೆ ಇಲ್ಲಿ ಇಯರ್ ಅಂತ ಅರ್ಥ ಅಲ್ಲ, ಇಲ್ಲಿ ವರ್ಷಂ ಅಂದರೆ ದೇಶ ಅಂತ. ಅಂತಹ ದೇಶವೇ ಭಾರತ. ಭಾರತೀಯತ್ರ ಸಂತತಿ ಅಂದರೆ ಭಾರತೀಯ ಎಂಬ ಸಂತಾನವನ್ನು ಹೊಂದಿದ್ದಾರೆ. ಭಾರತೀಯರಿರೋ ಪ್ರದೇಶ ಅಂತ ಅರ್ಥ. ಭಾರತೀಯರು ಇರುವಂತಹ ಪ್ರದೇಶ ಹಿಮಾಲಯದ ದಕ್ಷಿಣ ಭಾಗ. ಆಮೇಲೆ ಹಿಂದೂ ಮಹಾಸಾಗರದ ಉತ್ತರದ ಭಾಗವೇ ಭಾರತ ಎಂಬ ಹೆಸರು. ಅದಕ್ಕೆ ಭಾರತ ಎಂಬ ಹೆಸರಿದೆ ಅಂತ ವಿಷ್ಣು ಪುರಾಣದಲ್ಲಿ ಹೇಳಲ್ಪಟ್ಟಿದೆ. ನೋಡಿ, ಯತ್ ಸಮುದ್ರಸ್ಯ ಅಂತ ಇದೆ. ಸಮುದ್ರಸ್ಯ ಬಳಿ ಪುಲ್ಲಿಂಗ, ಷಷ್ಠಿ ವಿಭಕ್ತಿ, ಏಕವಚನ ಇದೆ. ಸಮುದ್ರ ಪರ್ಯಾಯ ಪದ ಕೇಳಿದ್ರೆ ಅಬ್ರಿಹಿ, ಅರ್ಣವಃ, ಸಾಗರಃ, ಆಮೇಲೆ ರತ್ನಾಕರಃ ಇವೆಲ್ಲ ಪರ್ಯಾಯ ಪದ. ಹಿಮಾದ್ರೇಹೇ ಪ್ಲಸ್ ಚ ಪ್ಲಸ್ ಏವ ವಿಸರ್ಗ ಸಂಧಿ ಮತ್ತು ವೃದ್ಧಿ ಸಂಧಿ ಇದೆ. ಹಿಮಾದ್ರಿ, ಹಿಮ ಪ್ಲಸ್ ಆದ್ರಿ, ಇಲ್ಲಿ ಸವರ್ಣ ದೀರ್ಘ ಸಂಧಿ ಇದೆ. ಅದ್ರಿಹಿ ಅಂದರೆ ಪರ್ವತ ಅಂತ. ದಕ್ಷಿಣಂ ವರ್ಷಂ ತದ್ ಭಾರತಂ ಬಂತಲ್ವ, ತತ್ ಪ್ಲಸ್ ಭಾರತಂ ತದ್ ಭಾರತಂ ಜಸ್ತ್ವ ಸಂಧಿ. ಆಮೇಲೆ ಸೆಕೆಂಡ್ ಒನ್, ಪುರುಷೈ ಯಜ್ಞ ಪುರುಷೋ ಜಂಬೂದ್ವೀಪೇ ಸದೇಚ್ಯತೆ ಯಜ್ಞೈ ಯಜ್ಞಮಯೋ ವಿಷ್ಣುರನ್ಯದ್ವೀಪೇಷು ಚಾನ್ಯಥಾ. ಜಂಬೂದ್ವೀಪೇ ಪುರುಷೈ ಯಜ್ಞಪುರುಷಃ ಯಜ್ಞಾಹುತಿಂ ಸ್ವೀಕರೋತಿ. ಯಜ್ಞಮಯಃ ಮಹಾವಿಷ್ಣುಃ ಆರಾಧ್ಯತೆ. ಅನ್ಯದ್ವೀಪೇಷು ಪ್ರಕಾರಾಂತರೇಣ ದೇವತಾರಾಧನಂ ಭವತಿ. ಅಂದರೆ ಜಂಬೂದ್ವೀಪದಲ್ಲಿ ಒಟ್ಟು 7 ದ್ವೀಪಗಳಿವೆ. ಪ್ರಪಂಚದಲ್ಲಿ ಪ್ರಮುಖವಾಗಿ 7 ದ್ವೀಪಗಳು. ಇಲ್ಲಿ ಜಂಬೂದ್ವೀಪ ಅಂತ ಕೊಟ್ಟಿದ್ದಾರೆ. ಅಂದರೆ ಭಾರತ ದೇಶ ಜಂಬೂದ್ವೀಪದಲ್ಲಿ ಬರುತ್ತೆ. ಅದೇ ಥರ ಪ್ಲಕ್ಷದ್ವೀಪ ಅಂತ ಇದೆ, ಶಾಲ್ಮಲಿ ದ್ವೀಪ, ಕುಶದ್ವೀಪ, ಆಮೇಲೆ ಪುಷ್ಕರ ದ್ವೀಪ, ಕ್ರೌಂಚ ದ್ವೀಪ, ಆಮೇಲೆ ಶಕದ್ವೀಪ ಅಂತ ಒಟ್ಟು 7 ದ್ವೀಪಗಳನ್ನು ಪ್ರಪಂಚದಲ್ಲಿ ನಾವು ಕಾಣಬಹುದು. ಆ ದ್ವೀಪ ಅಂದರೆ ಐಲ್ಯಾಂಡ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಜಂಬೂದ್ವೀಪದಲ್ಲಿ ಪುರುಷೈ ಅಂದರೆ ಸತ್ಪುರುಷೈ ಸಜ್ಜನರಿಂದ, ಯಜ್ಞಪುರುಷ ಯಜ್ಞಾಹುತಿಂ ಸ್ವೀಕರೋತಿ. ಯಜ್ಞಪುರುಷ ಅಂದರೆ ದೇವರು, ಗಾಡ್. ಆ ಯಜ್ಞಪುರುಷನು ಯಜ್ಞಾಹುತಿಯನ್ನು ಸ್ವೀಕರಿಸ್ತಾನೆ. ಯಜ್ಞಮಯ ಮಹಾವಿಷ್ಣು, ಯಜ್ಞರೂಪವನಾದಂತಹ ಆ ಮಹಾವಿಷ್ಣು ಆರಾಧಿಸಲ್ಪಡ್ತಾನೆ, ಪೂಜಿಸಲ್ಪಡ್ತಾನೆ. ಅನ್ಯದ್ವೀಪೇಶು ಆದರೆ ಬೇರೆ ದ್ವೀಪಗಳಲ್ಲಿ ಪ್ರಕಾರಾಂತರೇಣ ಬೇರೆ ಬೇರೆ ರೀತಿಯಾಗಿ ದೇವತಾರಾಧನಂ ಭವತಿ, ದೇವತೆಗಳ ಆರಾಧನೆ ಪೂಜೆ ನಡೆಯುತ್ತೆ ಅಂತ. ಇಲ್ಲಿ ಮಾತ್ರ ನಮ್ಮ ದೇಶದಲ್ಲಿ ಮಾತ್ರ ಮಹಾವಿಷ್ಣುವನ್ನು ಯಜ್ಞಯಾಗಗಳ ಮೂಲಕ ಆರಾಧಿಸ್ತೀವಿ. ಆದರೆ ಬೇರೆ ದ್ವೀಪಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ದೇವತಾ ಆರಾಧನೆ ನಡೆಯುತ್ತೆ ಅಂತ ಈ ಶ್ಲೋಕದ ಅರ್ಥ. ಪುರುಷೈ ಯಜ್ಞ ಪುರುಷೋ, ಪುರುಷೈ ಯಜ್ಞ ಪುರುಷೈರ್ಯಜ್ಞ ವಿಸರ್ಗ ಸಂಧಿ ಇದೆ. ಜಂಬೂದ್ವೀಪದಲ್ಲಿ ಸಪ್ತಮಿ ಭಕ್ತಿ ಇದೆ. ಸದೇಜ್ಯತೆ ಸದಾ ಇಜ್ಯತೆ ಗುಣಸಂಧಿ. ಯಜ್ಞೈ ಯಜ್ಞಮಯೋ ವಿಸರ್ಗ ರೇಪಾದೇಶ ಸಂಧಿ. ವಿಷ್ಣುರನ್ಯದ್ವೀಪೇಶು, ವಿಷ್ಣು ಅನ್ಯದ್ವೀಪ, ವಿಷ್ಣುರನ್ಯದ್ವೀಪ ಇಲ್ಲೂ ವಿಸರ್ಗ ಸಂಧಿ ಇದೆ, ರೇಪಾದೇಶ. ಚ ಪ್ಲಸ್ ಅನ್ಯತಾ ಚಾನ್ಯತಾ ಸವರ್ಣ ದೀರ್ಘ ಸಂಧಿ ಇದೆ. ಥರ್ಡ್ ಒನ್, ಅತ್ರಾಪಿ ಭಾರತಂ ಶ್ರೇಷ್ಠಂ ಜಂಬೂದ್ವೀಪೇ ಮಹಾಮುನೆ ಯತೋ ಹಿ ಕರ್ಮಭೂರೇಶ ಹ್ಯತೋನ್ಯ ಭೋಗಭೂಮಯಃ. ಹೇ ಮಹಾಮುನೆ ಮೈತ್ರೇಯ, ಅಸ್ಮಿನ್ ಜಂಬೂದ್ವೀಪೇ ಭಾರತಂ ಶ್ರೇಷ್ಠಂ ಅಸ್ತಿ. ಅತಃ ಏಷಾ ಭಾರತಭೂಮಿಃ ಕರ್ಮಭೂಮಿಃ ಅಸ್ತಿ. ಅನ್ಯೇ ಭೂಪ್ರದೇಶಾಃ ಭೋಗಭೂಮಯಃ. ಹೇ ಮಹಾಮುನಿ ಮೈತ್ರೇಯನಿಗೆ ಹೇಳ್ತಾ ಇರೋದು, ಅಸ್ಮಿನ್ ಜಂಬೂದ್ವೀಪೆ ಈ ಜಂಬೂದ್ವೀಪದಲ್ಲಿ
ಭಾರತವು ತುಂಬ ಶ್ರೇಷ್ಠವಾಗಿದೆ. ಇಂಡಿಯಾ ಇಸ್ ಗ್ರೇಟ್ ಕಂಟ್ರಿ, ಹೋಲಿ ಲ್ಯಾಂಡ್, ಪವಿತ್ರ ಭೂಮಿ. ಅತಃ ಆದ್ದರಿಂದ ಏಷಾ ಭಾರತ ಭೂಮಿ ಕರ್ಮಭೂಮಿ ಅಸ್ತಿ. ಈ ಭಾರತ ಭೂಮಿ ಕರ್ಮಭೂಮಿಯಾಗಿದೆ, ಪುಣ್ಯಭೂಮಿಯಾಗಿದೆ, ಧರ್ಮಭೂಮಿ, ಇವೆಲ್ಲ ಹೆಸರು ಇದೆ ಭಾರತಕ್ಕೆ. ಕರ್ಮಭೂಮಿ ಅಂದರೆ ಇಲ್ಲಿರುವ ಜನರು ಅವರವರ ಕರ್ತವ್ಯಗಳನ್ನು ಚೆನ್ನಾಗಿ ಸರಿಯಾಗಿ ನಿಸ್ವಾರ್ಥತೆಯಿಂದ ಮಾಡ್ತಾರೆ ಅಂತ ಕರ್ಮಭೂಮಿ. ಅನ್ಯೇ ಭೂಪ್ರದೇಶ ಭೋಗಭೂಮಯ. ಬೇರೆ ಭೂಪ್ರದೇಶಗಳು, ಬೇರೆ ದೇಶಗಳು ಭೋಗ ಅಂದರೆ ಎಂಜಾಯ್ಮೆಂಟಿಗೆ ಮಹತ್ವವನ್ನು ಕೊಡ್ತಾರೆ, ಅದನ್ನು ಭೋಗಭೂಮಿ ಅಂತ ಕರಿತೀವಿ. ನಮ್ಮ ದೇಶವನ್ನು ತ್ಯಾಗಭೂಮಿ, ಪುಣ್ಯಭೂಮಿ, ಪವಿತ್ರ ಭೂಮಿ, ದೇವಭೂಮಿ ಅಂತ ಕರಿತೀವಿ. ಅತ್ರಾಪಿ ಭಾರತಂ ಶ್ರೇಷ್ಠಂ ಜಂಬೂದ್ವೀಪೆ ಮಹಾಮುನಿ. ಪರಾಶರ ಮುನಿಗಳು ಹೇಳ್ತಾರೆ, ಮಹಾಮುನಿಗಳ ಮೈತ್ರೇಯ, ಅತ್ರಾಪಿ ಜಂಬೂದ್ವೀಪೆ ಭಾರತಂ ಶ್ರೇಷ್ಠಂ. ಈ ಜಂಬೂದ್ವೀಪದಲ್ಲಿ ಭಾರತವು ತುಂಬ ಶ್ರೇಷ್ಠವಾದದ್ದು. ಯತೋಹಿ ಏಕೆಂದರೆ ಏಷ ಕರ್ಮಭೂಹು, ಇದು ಕರ್ಮಭೂಮಿಯಾಗಿದೆ. ಅತ ಅನ್ಯ ಭೋಗಭೂಮಿಯ, ಆದರೆ ಬೇರೆ ಭೂಮಿಗಳೆಲ್ಲ ಭೋಗಭೂಮಿಗಳು, ಅವರು ಎಂಜಾಯ್ಮೆಂಟಿಗೆ ತುಂಬ ಮಹತ್ವವನ್ನು ಕೊಡ್ತಾರೆ. ನಮ್ಮ ದೇಶದಲ್ಲಿ ಮಾತ್ರ ಧರ್ಮಾರ್ಥ ಕರ್ಮ ಮೋಕ್ಷ, ಪುರುಷಾರ್ಥಗಳಿಗೆ ತುಂಬ ಮಹತ್ವವನ್ನು ಕೊಡ್ತೀವಿ. ಹಾಗಾಗಿ ಪುಣ್ಯಭೂಮಿ, ಪವಿತ್ರ ಭೂಮಿ ನಮ್ಮದು ಅಂತ. ಅತ್ರ ಪ್ಲಸ್ ಅಪಿ ಸವರ್ಣ ದೀರ್ಘ ಸಂಧಿ. ಆಮೇಲೆ ಕರ್ಮಭೂಹು ಏಷ ಕರ್ಮಭೂರೇಶ ವಿಸರ್ಗ ರೇಪಾದೇಶ. ಹಿ ಪ್ಲಸ್ ಅಥೋ ಪ್ಲಸ್ ಅನ್ಯ ಎಣ್ ಸಂಧಿ ಮತ್ತು ಪೂರ್ವರೂಪ ಸಂಧಿ ಇದೆ. ಭೂಮಿ ಭೂಮಿ ಭೂಮಯ, ಭೂಮಿ ಬಹುವಚನ ರೂಪ ಭೂಮಯ, ಸ್ತ್ರೀಲಿಂಗ ಪ್ರಥಮ ಬಹುವಚನ. ಇದಿಷ್ಟು ಗ್ರಾಮರು. ಫೋರ್ತ್ ಒನ್, ಅತ್ರ ಜನ್ಮ ಸಹಸ್ರಾಣಾಂ ಸಹಸ್ರೈರಪಿ ಸತ್ತಮ ಕದಾಚಿಲ್ಲವತೆ ಜಂತು ಮಾನುಷ್ಯಂ ಪುಣ್ಯ ಸಂಚಯಾತ್. ಹೇ ಮಹಾಮುನೆ ಮೈತ್ರೇಯ, ಅಸ್ಮಿನ್ ಜಂಬೂದ್ವೀಪೆ ಭಾರತಂ ಶ್ರೇಷ್ಠಂ ಅತ್ತಿ. ಫೋರ್ತ್ ಒನ್ನು, ಅತ್ರ ಜನ್ಮ ಸಹಸ್ರಾಣಾಂ ಸಹಸ್ರೈರಪಿ ಸತ್ತಮ. ಅಂದರೆ ಇಲ್ಲಿ ಜನ್ಮ ಸಹಸ್ರಾಣಾಂ ಅಂದರೆ ಸಾವಿರಾರು ವರ್ಷಗಳ ನಂತರ ಇಲ್ಲಿ ಜನ್ಮ ಸಿಗುತ್ತೆ. ಈ ಭಾರತ ದೇಶದಲ್ಲಿ ಹುಟ್ಟಬೇಕು ಅಂದರೆ ಸಾವಿರಾರು ಜನ್ಮವನ್ನು ತಾಳಿರಬೇಕು ನಾವು. ಅಂದರೆ ಅಂಥ ಪುಣ್ಯವನ್ನು ಅದೃಷ್ಟವನ್ನು ಮಾಡಿರೋ ಮಾತ್ರ ಇಲ್ಲಿ ಜನಿಸ್ತಾರೆ. ಕದಾಚಿಲ್ಲವತೆ ಜಂತು ಮಾನುಷ್ಯಂ ಪುಣ್ಯ ಸಂಚಯಾತ್. ಅದರಲ್ಲೂ ಇಲ್ಲಿ ಮನುಷ್ಯರಾಗಿ ಹುಟ್ಟೋದು ಇನ್ನೂ ಪುಣ್ಯ ಸಂಚಯಾತ್, ಹಲವಾರು ವರ್ಷಗಳ ಹಲವಾರು ಜನ್ಮಗಳ ಪುಣ್ಯ ಸಂಗ್ರಹಣೆಯಿಂದ ನಾವು ಇಲ್ಲಿ ಮನುಷ್ಯನಾಗಿ ಹುಡ್ತೀವಿ ಈ ಭಾರತ ದೇಶದಲ್ಲಿ ಅಂತದ್ದು. ಭಾರತ ದೇಶದಲ್ಲಿ ಹುಟ್ಟೋದಕ್ಕೆ ಸಾವಿರಾರು ವರ್ಷ ಜನ್ಮ ಪಡೆದು ಪುಣ್ಯ ಸಂಪಾದನೆ ಮಾಡಿರಬೇಕು ಅಂದ್ರೆ ಮಾತ್ರ ಭಾರತ ದೇಶದಲ್ಲಿ ಜನ್ಮವನ್ನು ಪಡೀತಾನೆ ಅಂತ ಆ ಭಾರತದ ಭೂಮಿಯ ಮಹತ್ವವನ್ನು, ಇಂಪಾರ್ಟೆನ್ಸನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಇದು ಅನ್ವಯಾರ್ಥ ಕೊಟ್ಟಿಲ್ಲ, ಈ ಶ್ಲೋಕ ಬಿಟ್ಟೋಗಿದೆ ಟೆಕ್ಸ್ಟ್ ಬುಕ್ಕಲ್ಲಿ. ಅತ್ರ ಜನ್ಮ ಸಹಸ್ರಾಣಾಂ ಸಹಸ್ರೈಹಿ ಅಪಿ ವಿಸರ್ಗ ರೇಪಾದೇಶ ಸಂಧಿ. ಕದಾಚಿತ್ ಲಭತೆ ಕದಾಚಿಲ್ಲಭತೆ ಲತ್ವ ಸಂಧಿ ಅಂತ ಕರಿತೀವಿ. ಜಂತು ಮಾನುಷ್ಯಂ ಜಂತುರ್ಮಾನುಷ್ಯಂ ವಿಸರ್ಗ ರೇಪಾದೇಶ ಸಂಧಿ. ಪುಣ್ಯ ಸಂಚಯಾತ್. ಧನ್ಯಾಸ್ತು ತೇ ಭಾರತ ಭೂಮಿ ಭಾಗೆ ಸ್ವರ್ಗಾಪವರ್ಗಾಸ್ಪದ ಮಾರ್ಗಭೂತೆ ಭವಂತಿ ಭೂಯಃ ಪುರುಷಾಃ ಸುರತ್ವಾತ್. ದೇವಾಃ ಏವಂ ಪ್ರಶಂಸಂತಿ. ದೇವತೆಗಳು ಈ ರೀತಿ ಹೊಗಳುತ್ತಾರೆ, ಪ್ರಶಂಸಿಸುತ್ತಾರೆ. ಅಸ್ಮಿನ್ ಭಾರತ ದೇಶೆ ಯೇ ಪುರುಷಾಃ ಜನ್ಮ ಪ್ರಾಪ್ನುವಂತಿ ತೇ ಏವ ಧನ್ಯಾಃ. ಈ ಭಾರತ ದೇಶದಲ್ಲಿ ಯಾರು ಜನ್ಮ ಪಡಿತಾರೋ ಅವರು ಧನ್ಯರು, ಅವರು ಪುಣ್ಯವಂತರು, ಅದೃಷ್ಟವಂತರು. ತೇ ದೇವೇಭ್ಯೋಪಿ ಶ್ರೇಷ್ಠಾಃ. ಅವರು ದೇವತೆಗಳಿಗಿಂತಲೂ ಶ್ರೇಷ್ಠರು ಅಂತ ಕವಿ ಹೊಗಳಿದ್ದಾರೆ ಈ ಭಾರತೀಯರನ್ನು. ಯತಃ ಏಕೆಂದರೆ ಭಾರತ ದೇಶ ಸ್ವರ್ಗ ಮೋಕ್ಷಯೋ ಪ್ರಾಪ್ತಿ ಮಾರ್ಗಂ ದರ್ಶಯತಿ. ಯಾಕೆಂದರೆ ಭಾರತ ದೇಶ ಸ್ವರ್ಗ ಮತ್ತು ಮೋಕ್ಷಗಳನ್ನು ಪಡೆಯುವ ಮಾರ್ಗವನ್ನು ತೋರಿಸುತ್ತದೆ. ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳ್ತೀವಲ್ವ, ನಾವು ಮೋಕ್ಷಕ್ಕೆ ಸಾಲ್ವೇಷನ್ಗೆ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತೀವಿ. ಅದೇ ರೀತಿ ಧರ್ಮ ಅರ್ಥ ಕಾಮ ಮೋಕ್ಷ ಪುರುಷಾರ್ಥಗಳು, ಆ ಪುರುಷಾರ್ಥ ಸಾಧನೆಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತೀವಿ ನಾವು. ಹಾಗಾಗಿ ಇಲ್ಲಿ ಹುಟ್ಟಿದ ಜನರು ತುಂಬ ಪುಣ್ಯವಂತರು, ಅವರು ದೇವತೆಗಳಿಗಿಂತ ಶ್ರೇಷ್ಠರು ಅಂತ ಈ ರೀತಿ
ದೇವತೆಗಳೇ ಹೊಗಳಿದಾರಂತೆ ಇಲ್ಲಿನ ನಮ್ಮ ದೇಶದ ಜನರನ್ನು ಕುರಿತು, ಭಾರತೀಯರನ್ನು ಕುರಿತು. ಗಾಯಂತಿ ಲಟ್ಲಕಾರ ಪ್ರಥಮ ಪುರುಷ ಬಹುವಚನ, ಗಾಯತಿ ಗಾಯತಃ ಗಾಯಂತಿ. ದೇವಾಹ, ದೇವಃ ದೇವೋ ದೇವಾಹ ಪುಲ್ಲಿಂಗ ಪ್ರಥಮ ಬಹುವಚನ. ದೇವಃ ಪರ್ಯಾಯ ಪದ ಕೇಳಿದ್ರೆ ಸುರಹ ಅಂತ ಸುರಾಹ ಅಂತ ಬರಿಬೇಕು, ದೇವಾಹಾಗೆ. ಅಮರಾಹ ಅಂತಲೂ ಬರಿಬೋದು. ಆಮೇಲೆ ಧನ್ಯಾಹ ತು ಧನ್ಯಾಸ್ತು ವಿಸರ್ಗ ಸಂಧಿ. ಭಾರತ ಭೂಮಿ ಬಾಗೆ. ಸ್ವರ್ಗಾಪವರ್ಗ, ಸ್ವರ್ಗ ಪ್ಲಸ್ ಅಪವರ್ಗ ಸವರ್ಣ ದೀರ್ಘ ಸಂಧಿ. ಅಪವರ್ಗಾ ಪ್ಲಸ್ ಪದಮಾರ್ಗಭೂತೆ. ಇಲ್ಲಿ ವಿಸರ್ಗ ಸಕಾರಾದೇಶ ಇದೆ. ಭವಂತಿ ಲಟ್ ಪ್ರಥಮ ಬಹು. ಭೂಯಃ ಅಂದರೆ ಪುನಃ ಅಂತ ಬರಿಬೇಕು, ಪರ್ಯಾಯ ಪದ. ಸುರತ್ವಾತ್, ಸುರಹ ಅಂದರೆ ಆಲ್ರೆಡಿ ಹೇಳಿದ್ನಲ್ವ, ಸುರಹ ಅಪೋಸಿಟ್ ಕೇಳಿದ್ರೆ ಅಸುರಹ ಅಂತ ಬರಿಬೇಕು. ಜಾನೀಮನೈತತ್ ಕ್ವ ವಯಂ ವಿಲೀನೆ ಸ್ವರ್ಗಪ್ರದೇ ಕರ್ಮಣಿ ದೇಹಬಂಧಂ ಪ್ರಾಪ್ಸ್ಯಾಮ ಧನ್ಯಾಃ ಖಲು ತೇ ಮನುಷ್ಯಾಃ ಯೇ ಭಾರತೆ ನೇಂದ್ರಿಯ ವಿಪ್ರಹೀನಾಃ. ಲಾಸ್ಟ್ ಶ್ಲೋಕ. ಸ್ವರ್ಗಪ್ರದಾಯಕೆ ಪುಣ್ಯಕರ್ಮಣಿ ವಿಲೀನೆ ಸತಿ ಪುನಃ ಕುತ್ರ ದೇಹಬಂಧಂ ಪ್ರಾಪ್ಸ್ಯಾಮ ಇತಿ ವಯಂ ನ ಜಾನೀಮ. ಭಾರತದೇಶೆ ಯೇ ಮನುಷ್ಯಾಃ ಇಂದ್ರಿಯಶಕ್ತಿಸಹಿತಾಃ ಸಂತಿ ತೇ ಏವ ಧನ್ಯಾಃ. ಸ್ವರ್ಗಪ್ರದಾಯಕೆ ಅಂದರೆ ಸ್ವರ್ಗವನ್ನು ಪ್ರಾಪ್ತಿ ಮಾಡುವಂತಹ, ಸ್ವರ್ಗವನ್ನು ದಯಪಾಲಿಸುವಂತಹ, ಪುಣ್ಯಕರ್ಮಣಿ ಪುಣ್ಯಕರ್ಮದಲ್ಲಿ ವಿಲೀನೆ, ಪುಣ್ಯಕರ್ಮದಲ್ಲಿ ನಾವು ತೊಡಗಿದಾಗ ಪುನಃ ಕುತ್ರ ದೇಹಬಂಧಂ ಪ್ರಾಪ್ಸ್ಯಾಮ, ಪುನಃ ಎಲ್ಲಿ ದೇಹ ಬಂದಾಗುತ್ತೆ ಅಂದರೆ ಸ್ವರ್ಗದಾಯವನ್ನು ಕೊಡುವಂತಹ ಪುಣ್ಯಕರ್ಮಗಳನ್ನು ಮಾಡಿದವನಿಗೆ ಪುನರ್ಜನ್ಮ ಅನ್ನೋದು ಇರೋದಿಲ್ಲ ಅಂತ. ಅವನು ಮೋಕ್ಷವನ್ನು ಪಡಿತಾನೆ, ದೇವರನ್ನು ಕಾಣ್ತಾನೆ ಅಂತ. ದೇಹಬಂಧಂ ಪ್ರಾಪ್ಸ್ಯಾಮ ಇತಿ ವಯಂ ನ ಜಾನೀಮ ಎಂಬುದನ್ನು ನಾವು ನಮಗೆ ತಿಳಿದಿಲ್ಲ. ಅದು ಮತ್ತೆ ದೇಹವನ್ನು ಪಡಿತಾನೆ ಅನ್ನೋದು ನಮಗೆ ಗೊತ್ತಿಲ್ಲ. ಭಾರತ ದೇಶದಲ್ಲಿ ಯಾವ ಮನುಷ್ಯರು ಇಂದ್ರಿಯ ಶಕ್ತಿ ಸಹಿತ ಅಂದರೆ ಇಂದ್ರಿಯ ನಿಗ್ರಹವನ್ನು ಹೊಂದಿರ್ತಾರೋ, ಅಂದರೆ ಕಂಟ್ರೋಲ್ ಆಫ್ ಸೆನ್ಸಸ್ ಅಂತ ಹೇಳ್ತೀವಿ, ಪಂಚೇಂದ್ರಿಯಗಳನ್ನು ಕಂಟ್ರೋಲ್ ಇಟ್ಕೊಳ್ತಾರೋ, ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವೆಲ್ಲ ಪಂಚೇಂದ್ರಿಯಗಳು, ಅವುಗಳನ್ನು ಯಾರು ಕಂಟ್ರೋಲ್ ಇಂದ್ರಿಯ ನಿಗ್ರಹಿ ಆಗಿರ್ತಾನೋ ಅಂಥವರು ಧನ್ಯರು. ಅಂದರೆ ಅಂಥವರು ಮೋಕ್ಷವನ್ನು ಪಡಿತಾರೆ, ಪುಣ್ಯ ಸಂಪಾದನೆ ಮೂಲಕ ಸ್ವರ್ಗವನ್ನು ಪಡಿತಾರೆ ಮತ್ತು ಮೋಕ್ಷವನ್ನು ಪಡಿತಾರೆ. ಅಂಥವರಿಗೆ ಪುನರ್ಜನ್ಮ ಇರೋದಿಲ್ಲ, ದೇಹ ಬಂಧ ಅನ್ನೋದು ಇರೋದಿಲ್ಲ ಅಂತ. ಅಂಥವರೇ ಧನ್ಯರು, ಅಂತಹ ಭಾರತೀಯರು ಧನ್ಯರು ಅಂತ ಈ ಶ್ಲೋಕದಲ್ಲಿ ಭಾರತೀಯರನ್ನು ಕೊಂಡಾಡಿದ್ದಾರೆ, ಪ್ರಶಂಸಿಸಿದ್ದಾರೆ. ಜಾನೀಮ ನ ಏತತ್ ನೈತತ್, ಇಲ್ಲಿ ವೃದ್ಧಿ ಸಂಧಿ ಇದೆ. ಕ್ವ ಅಂದರೆ ಕುತ್ರ ಅಂತ ಅರ್ಥ. ವಯಂ ಅಹಂ ಅವಂ ವಯಂ ತ್ರಿಲಿಂಗ, ಪ್ರಥಮ ವಿಭಕ್ತಿ ಬಹುವಚನ. ಸ್ವರ್ಗಂ ಪರ್ಯಾಯ ಪದ ಕೇಳ್ತಾರೆ, ದಿವಂ ಅಂತ ಬರೀಬೇಕು. ಕರ್ಮಣಿ ನಪುಂಸಕಲಿಂಗ ಸಪ್ತಮಿ ವಿಭಕ್ತಿ ಏಕವಚನ. ದೇಹಬಂಧಂ ದೇಹಸ್ಯ ಬಂಧಂ ಷಷ್ಠಿ ತತ್ಪುರುಷ ಸಮಾಸ. ದೇಹ ಅಂದರೆ ಕಾಯ ಶರೀರಂ ವಪುಃ ಗಾತ್ರಂ. ಪ್ರಾಪ್ಸ್ಯಾಮ ಲೃಟ್ಲಕಾರ ಉತ್ತಮ ಪುರುಷ ಬಹುವಚನ. ಮನುಷ್ಯಾಃ ಮಾನವಾಃ ನರಾಃ ಅಂತ ಬರೀಬೇಕು, ಪರ್ಯಾಯ ಪದ. ಯೇ ಯಹ ಯೌ ಯೇ ಪುಲ್ಲಿಂಗ ಪ್ರಥಮ ಬಹುವಚನ. ನೇಂದ್ರಿಯ ನ ಪ್ಲಸ್ ಇಂದ್ರಿಯ ನೇಂದ್ರಿಯ ಗುಣಸಂಧಿ. ವಿಪ್ರಹೀನ, ವಿಪ್ರ ಅಂದರೆ ಬ್ರಾಹ್ಮಣ ಅಂತ ಬರೀಬೇಕು, ಪರ್ಯಾಯ ಪದ. ಇಲ್ಲಿ ಶ್ಲೋಕಗಳು ಕಂಠಪಾಠಕ್ಕಿಲ್ಲ, ತಾತ್ಪರ್ಯ ತುಂಬ ಮುಖ್ಯ. ಇವಾಗ ಅಭ್ಯಾಸ ನೋಡೋಣ. ಏಕವಾಕ್ಯೇನ ಉತ್ತರಂ ಲಿಖತ. ಭಾರತ ವರ್ಷಸ್ಯ ಸಂತತೇಃ ನಾಮ ಕಿಂ. ಭಾರತ ದೇಶದ ಸಂತತಿಯ ಹೆಸರು ಏನು ಅಂತ. ಭಾರತ ವರ್ಷಸ್ಯ ಸಂತತೇಃ ನಾಮ ಭಾರತಿ, ಭಾರತಿ ಅನ್ನೋ ಸಂತತಿ. ಭಾರತ ಭೂಹು ಕೀದೃಶಿ, ಭಾರತ ಭೂಮಿ ಹೇಗಿದೆ ಅಂದರೆ ಭಾರತ ಭೂಹು ಕರ್ಮಭೂಹು, ಭಾರತ ಭೂಮಿ ಕರ್ಮಭೂಮಿಯಾಗಿದೆ. ಮಾನವಸ್ಯ ಭಾರತೆ ಕಥಂ ಜನ್ಮ ಲಭ್ಯತೆ, ಮಾನವನ ಜನ್ಮ ಭಾರತದಲ್ಲಿ ಹೇಗೆ ಸಿಗುತ್ತೆ. ಮಾನವಸ್ಯ ಭಾರತೆ ಜನ್ಮ ಸಹಸ್ರೈಃ ಕದಾಚಿತ್ ಜನ್ಮ ಲಭ್ಯತೆ. ಕೆ ಗೀತಕಾನಿ ಗಾಯಂತಿ, ದೇವಾಃ ಗೀತಕಾನಿ ಗಾಯಂತಿ. ಧನ್ಯಾಃ ಕೆ ಯೇ ಭಾರತದೇಶೇ ಜನ್ಮ ಪ್ರಾಪ್ತವಂತಃ ತೇ ಏವ ಧನ್ಯಾಃ. ನೆಕ್ಸ್ಟು ರಿಕ್ತಸ್ಥಾನಂ ವರ್ಷಂ ತತ್ ಭಾರತಂ ನಾಮಾನ್ ನೋಡಿ ಹೈಲೈಟ್ ಮಾಡಿದ್ದಾರೆ. ಭಾರತಂ ಫಿಲಪ್ ಮಾಡಬೇಕು. ಅತ್ರಾಪಿ ಭಾರತಂ ಶ್ರೇಷ್ಠಂ ಯತೋ ಹಿ ಕರ್ಮಭೂರೇಶ ಯತೋನ್ಯತಾ
ಭೋಗಭೂಮಯ ಅಂತ ಬರಿಬೇಕು. ಸ್ವರ್ಗಪ್ರದೇ ಕರ್ಮಣಿ ದೇಹಬಂಧಂ ಸಂಯೋಜ್ಯ ಲಿಖತ. ಕರ್ಮಭೂಹು ಅಂದರೆ ಭಾರತ ದೇಶ, ಭೋಗಭೂಹು ಅಂದರೆ ಅನ್ಯಭೂಹು ನೋಡಿ ಇಲ್ಲಿದೆ. ಆಮೇಲೆ ದೇವಾಹ ಅಂದರೆ ಗಾಯಂತಿ, ಜಂಬೂದ್ವೀಪೆ ಇಜ್ಜತೆ ಅಂತ ಬರಿಬೇಕು. ಲಿಂಗ ವಿಭಕ್ತಿ ವಚನಾನಿ ಲಿಖತ. ಸಮುದ್ರಸ್ಯ ಪುಲ್ಲಿಂಗಃ ಷಷ್ಠೀಭಕ್ತಿ ಏಕವಚನಂ. ಭಾರತಂ ನಪುಂಸಕಲಿಂಗಃ ಪ್ರಥಮಾ ವಿಭಕ್ತಿ ಏಕವಚನಂ. ಪುರುಷೈಃ ಪುಲ್ಲಿಂಗಃ ತೃತೀಯಾ ವಿಭಕ್ತಿ ಬಹುವಚನಂ. ಕರ್ಮಣಿ ನಪುಂಸಕಲಿಂಗಃ ಪ್ರಥಮಾ ವಿಭಕ್ತಿ ಬಹುವಚನವೂ ಆಗುತ್ತೆ, ಸಪ್ತಮಿ ವಿಭಕ್ತಿ ಏಕವಚನವೂ ಆಗುತ್ತೆ. ಇದು ಲಕಾರ ಪುರುಷ ವಚನಾನಿ. ಇಜ್ಜತೆ ಲಟ್ಲಕಾರಃ ಪ್ರಥಮ ಪುರುಷಃ ಏಕವಚನಂ. ಗಾಯಂತಿ ಲಟ್ಲಕಾರಃ ಪ್ರಥಮ ಪುರುಷಃ ಬಹುವಚನಂ. ಜಾನೀಮ ಲೋಟ್ಲಕಾರಃ ಉತ್ತಮ ಪುರುಷಃ ಬಹುವಚನಂ. ಪ್ರಾಪ್ಸ್ಯಾಮ ಲೃಟ್ಲಕಾರಃ ಉತ್ತಮ ಪುರುಷಃ ಬಹುವಚನಂ. ಸಮಾನಾರ್ಥಕ ಪದಂ ಸಮುದ್ರಃ, ಸಾಗರಃ, ಅರ್ಣವಃ, ಅಬ್ಧಿಃ, ರತ್ನಾಕರಃ ಇಷ್ಟು ಆಗುತ್ತೆ. ಮುನಿಃ ಅಂದರೆ ಯತಿಃ ಅಂತ. ಶ್ರೇಷ್ಠಃ ಜ್ಯೇಷ್ಠಃ. ಸ್ವರ್ಗಃ ತ್ರಿದಿವಃ ಅಥವಾ ದಿವಂ ಅಂತ ಬರಿಬೇಕು. ವಾಕ್ಯಾನಿ ರಚಯತ. ಗಾಯಂತಿ ಛಾತ್ರಾಃ ಭಗವದ್ಗೀತಾಂ ಗಾಯಂತಿ. ಧನ್ಯಾಃ ವಯಂ ಭಾರತೀಯಾಃ ಧನ್ಯಾಃ. ಸಂತತಿಃ ತಕ್ಷಕಃ ನಾಗಸ್ಯ ಸಂತತಿಃ. ಕರ್ಮ ಅಸ್ಮಾಕಂ ಕರ್ಮ ಅಸ್ಮಾನ್ ಅನುಸರತಿ. ಇವಿಷ್ಟು ಅಭ್ಯಾಸ. ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರೂ ಸಹ ಈ ವಿಡಿಯೋವನ್ನು 2-3 ಸಲ ನೋಡಿ ಬರೆದು ಪ್ರಾಕ್ಟೀಸ್ ಮಾಡಿ. ಸಂಸ್ಕೃತ ಉತ್ತರಗಳನ್ನು ಆದಷ್ಟು ಹೆಚ್ಚಾಗಿ ಬರೆದು ಅಭ್ಯಾಸ ಮಾಡಿ ಹೆಚ್ಚಿನ ಅಂಕಗಳನ್ನು ಪಡೆಯಿರಿ. ಅದೇ ರೀತಿ ಭಗವದ್ಗೀತಾವನ್ನು ಸಹ ನಾನು ಈ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಫಸ್ಟ್ ಲ್ಯಾಂಗ್ವೇಜ್ ಸಂಸ್ಕೃತ 8th, 9th, 10th ಎಲ್ಲ ತರಗತಿದು ಸಹ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಅದನ್ನೆಲ್ಲ ಸದುಪಯೋಗಪಡಿಸ್ಕೊಳ್ಳಿ. ನಿಮ್ಮ ಮಿತ್ರರಿಗೂ ಸಹ ಅದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಗಿಸೋಣ. ಧನ್ಯವಾದಾः. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.